ಆ್ಯಕ್ಚುಲಿ ನಾನು ಹೇಳಬೇಕು ಅಂತಂದರೆ ಮೊದಲೇ ನಾನು ಸಿನಿಮಾಗಳೆಲ್ಲ ಮಾಡ್ತಾಯಿದ್ದೆ. ಕೋ ಪ್ರೊಡ್ಯೂಸರ್ ಆಗಿ ಮಾಡಬೇಕಾಗಿದ್ದರೆ ತುಂಬ ಸಿನಿಮಾಗಳು ಮಾಡಿದ್ದೀನಿ. ಹೀಗೆ ಸಿನಿಮಾ ಒಂದು ಬೇಜಾರಾಗಿ ಸುಮ್ಮನೆ ನಾನು ಸಿನಿಮಾ ಮಾಡಬಾರ್ದು ಅಂತ ಸುಮ್ಮನೆ ಇದ್ದಾಗ ಇವರು ಒಂದು ಕತೆ ಹೇಳಿ ಸಿನಿಮಾ ಮಾಡಿ ಅಂತ ನನಗೆ ವಿ ಕುಮಾರ್ ಅವರು ಬಂದರು. ಸರಿ, ಆ ಸಿನಿಮಾ ಮಾಡೋಣ, ನೀವು ಕತೆ ಹೇಳಿ ಅಂತೇಳಿ. ಕತೆ ತುಂಬ ಇಷ್ಟ ಆಯಿತು. ಸರಿ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನೀವು ಸಿನಿಮಾ ಮಾಡಿ ಅಂತೆಲ್ಲ ಹೇಳಿಬಿಟ್ಟು ಆ ಸಿನಿಮಾ ಹೋದಾಗ ಇವರು ನನಗೆ ಪರಿಚಯ ಆದರು. ಆ ಪರಿಚಯ ಆದಾಗ ಮನಸ್ಸಲ್ಲಿ ಏನೋ ನೋವಿಟ್ಕೊಂಡು ತುಂಬ ಇದು ಮಾಡ್ತಾ ಇರಬೇಕಾಗಿದ್ದಾಗ ಏನು ನೋವು ಇಟ್ಕೊಂಡಿದ್ದೀನಿ ಅಂತ ಕೇಳಿದೆ ನಾನು. ಸರ್, ಹಿಂಗೆ ಪ್ರಾಜೆಕ್ಟ್ ಮಾಡಿದ್ದೀನಿ, ತುಂಬ ನೋವಲ್ ಮಾಡಿದ್ದೀನಿ. ಆ ಪ್ರಾಜೆಕ್ಟ್ ರಿಲೀಸ್ ಆಗಬೇಕಾದ್ರೆ ನೀವು ಸ್ವಲ್ಪ ನನಗೆ ಹೆಲ್ಪ್ ಮಾಡಿದ್ರೆ ಇದು ಮಾಡ್ತೀನಿ ಅಂತ ಹೇಳಿದ್ರು. ಸರಿ, ಆಯಿತು. ಆ ಸಿನಿಮಾ ನಾನು ನೋಡಿಬಿಟ್ಟು ತೀರ್ಮಾನ ತೊಗೊತೀನಿ ಅಂತ ಹೇಳಿದೆ ನಾನು ಅವ್ರಿಗೆ. ಆ ಸಿನಿಮಾನ ನೋಡ್ಬಿಟ್ಟು ಆದಮೇಲೆ ನನಗೆ ಗೊತ್ತಾಯಿತು, ಇವರಲ್ಲಿ ಒಂದು ಒಳ್ಳೆ ಕಲೆ ಇದೆ, ಒಂದು ಒಳ್ಳೆ ಇದಿದೆ, ಇವ್ರಿಗೊಂದು ಭವಿಷ್ಯ ಇದೆ ಅಂದ್ಬಿಟ್ಟು ಆ ಸಿನಿಮಾಗೆ ನಾನು ರಿಲೀಸ್ ಮಾಡ್ತೀನಿ, ಎಲ್ಲ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತ ಹೇಳಿ ಅದನ್ನು ಕೈಗೊಂಡ್ಕೊಂಡು ಇಲ್ಲಿವರೆಗೂ ತಂದಿದ್ದೀವಿ. ನಾವು 18ನೇ ತಾರೀಕು ರಿಲೀಸ್ ಆಗೋವರೆಗೂ ತಂದಿದ್ದೀನಿ. ಇದು ಹೀಗೆ ಅವರಿಗೆ ಒಂದು ಒಳ್ಳೆ ಯಶಸ್ಸು ಕೊಟ್ಟು ಎಲ್ಲ ನನ್ನ ಮಾಧ್ಯಮ ಮಿತ್ರರಿಗೆ ಹೇಳೋದೇನೆಂದರೆ, ಆ ಸಿನಿಮಾ ತೆಗಿಬೇಕಾಗಿದ್ದರೆ ತುಂಬ ಕಷ್ಟಪಟ್ಟಿದ್ದಾರೆ. ಆ ಕಷ್ಟಗಳನ್ನ ಕಣ್ಣಲ್ಲಿ ನಾನು ನೋಡಿದ್ದೀನಿ. ಆ ಕಷ್ಟದಲ್ಲಿ ಏನು ಇರುತ್ತೆ ಒಬ್ಬ ಡೈರೆಕ್ಟ್ರಿಗೆ ಅಂತ ಅಂದರೆ, ಸಿನಿಮಾ ಅಂದರೆ ಏನೋ ತಿಳ್ಕೊಂಬಿಡ್ತಾರೆ. ಅಷ್ಟೇ ಕಷ್ಟ, ಅಷ್ಟೇ ಒಂದೊಂದು ವಿಧಾನವೂ ಇರುತ್ತೆ ಅವರಿಗೆ. ಅವ್ರದ್ದೇ ಆದ ಒಂದು ಕನಸಿರುತ್ತೆ. ಆ ಕನಸಿಗೆ ಎಷ್ಟು ಜನ ತೊಂದರೆಗಳು ಕೊಡ್ತಾರೆ, ಎಷ್ಟು ಜನ ಇದನ್ನು ಮಾಡ್ತಾರೆ ಅಂತ ತುಂಬ ನಾನು ಹೇಳಬೇಕಾಗಿರೋದು ಏನೂ ಇಲ್ಲ. ಮುಂದೆ ನಿಮಗೆ ಗೊತ್ತಾಗುತ್ತೆ. ಯಾವುದೇ ರೀತಿ ಯಾರೇ ಆಗಿರಲಿ, ಒಬ್ಬ ಪ್ರೊಡ್ಯೂಸರ್ಸ್ ಅಂತ ಬಂದಾಗ ದಯವಿಟ್ಟು ಒಬ್ಬ ಡೈರೆಕ್ಟರ್ಸ್ಗೆ ಕಷ್ಟ ಕೊಡಬೇಡಿ. ನಾನು ಕೇಳೋದಿಷ್ಟೇ. ಯಾಕಂದರೆ ಒಂದು ಕತೆ ಮಾಡಬೇಕಾದ್ರೆ ಅವ್ರಿಗೆ ಒಂದು ಏನೋ ಒಂದು ಇರುತ್ತೆ ಕನಸು. ಅವ್ರಿಗೆ ಕನಸು ಬಿಟ್ಟಾಗ ಆ ಕತೆ ಬರುತ್ತೆ, ಸಿನಿಮಾನೂ ಚೆನ್ನಾಗಿ ಬರುತ್ತೆ. ಏನೋ ಒಂದು ಎಲ್ಲರೂ ಕೇಳ್ದಂಗೆ ಇರುತ್ತೆ. ಯಾರೋ ಮಾತು ಕೇಳಿ ಒಂದು ಇದನ್ನು ಮಾಡಿದಾಗ ಏನಾಗುತ್ತೆ, ಪ್ರತಿಯೊಂದು ಟೀಮು ಹೊರಟೋಗ್ಬಿಡುತ್ತೆ, ಸಿನಿಮಾನೇ ಕೆಟ್ಟೋಗ್ಬಿಡುತ್ತೆ. ಯಾವತ್ತೂ ಆ ಕೆಲಸ ಯಾವ ಪ್ರೊಡ್ಯೂಸರು ಮಾಡಬಾರ್ದು. ಇದನ್ನು ನಾನು ಕೇಳ್ಕೊತೀನಿ. ದಯವಿಟ್ಟು ಯಾರೇ ಒಬ್ಬರು ಡೈರೆಕ್ಟರ್ ಇರ್ಬೋದು, ಅವರಿಗೆಲ್ಲರೂ ಒಂದು ಇದನ್ನು ಕೊಡಿ. ಅವರು ತುಂಬ ಆ ಸಿನಿಮಾಗಳಿಗೆ ಏನೋ ಒಂದು ಒಳ್ಳೆ ಕತೆ ಕೊಟ್ಟು ಪ್ರತಿಯೊಬ್ಬರಿಗೂ ಏನೋ ಒಂದು ಮೂಡಿಸೋದಕ್ಕೆ ಹೊರಟಿರ್ತಾರೆ ಅವರು. ಪ್ರತಿಯೊಬ್ಬ